ಹಾಯ್ ಫ್ರೆಂಡ್ಸ್, ನಾನಿವತ್ತು ರುಚಿಕರವಾದ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಮೆಂತ್ಯ ಕಾಳು ಹಾಕಬೇಕು. ಅದು ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಿ ಒಂದು 2 ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಸಣ್ಣ ಸಣ್ಣದಾಗಿ, 2 ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾಯಿದ್ರೆ ಈ ಕಡೆ ಗ್ರೈಂಡ್ ಮಾಡ್ಕೊಳಕ್ಕೆ ಒಂದು 2 ಬೆಳ್ಳುಳ್ಳಿ, 2 ಈರುಳ್ಳಿ, ಹಾಗೆ ಜೊತೆಗೆ 2 ಸ್ಪೂನ್ ಮೆಣಸು, ಜೊತೆಗೊಂದು 4 ಟೊಮೆಟೊ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಇದು ಮಸಾಲ ಫ್ರೈ ಆಗಿದೆ. ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಜೊತೆಗೆ ಗ್ರೈಂಡ್ ಮಾಡಿರೋಂಥ ಪೇಸ್ಟ್ ಹಾಕಬೇಕು. ಅದಕ್ಕೆ ಅಚ್ಕಾರದ ಪುಡಿ ಒಂದು 3 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚ ಅರಿಶಿನ ಪುಡಿ ಹಾಕಬೇಕು. ಅದು ಕುದೀತಾ ಇರಲಿ. ಫ್ರೈಗೆ ಮಸಾಲ ಮಾಡ್ಕೊಳ್ಳೋಣ. ಫ್ರೈಗೆ ಒಂದು ಮಿಕ್ಸಿ ಜಾರಲ್ಲಿ 2 ಸ್ಪೂನ್ ಕಾಳುಮೆಣಸು, ಒಂದು 3 ಬೆಳ್ಳುಳ್ಳಿ, ಒಂದು 2.5 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಆ ಪೇಸ್ಟನ್ನು ಹುಣಸೆಹಣ್ಣು ನೀರು ಇಟ್ಟಿರ್ತೀವಿ ಫ್ರೈಗೆ, ಅದಕ್ಕೆ ಆ ಪೇಸ್ಟ್ ಅಡಿಷನ್ ಮಾಡಿ ನೋಡಿ. ಕುದೀತಾ ಇದೆ ಮೀನು ಸಾರು. ಆ ಪೇಸ್ಟಿಗೆ ಅರಿಶಿನದ ಪುಡಿ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮೀನಿಗೆ ಮಸಾಲ ಹಚ್ಚಬೇಕು. ಚೆನ್ನಾಗಿ ಮಸಾಲ ಎಲ್ಲ ಕ್ಲೀನಾಗಿ ಹಚ್ಚಬೇಕು. ಅದು ಮ್ಯಾರಿನೇಟ್ ಆಗೋ ಥರ ಫುಲ್ ಒಳಗಡೆ ಎಲ್ಲ ಅಪ್ಲೈ ಮಾಡಬೇಕು. ಫಿಶ್ಶು ಒಳಗಡೆ ಎಲ್ಲ, ಆವಾಗಲೇ ಅದು ಫಿಶ್ಶು ಟೇಸ್ಟಿಯಾಗಿರುತ್ತೆ. ಅದು ಫುಲ್ ಅಪ್ಲೈ ಮಾಡಿ ಒಂದು 2 to 3 ಅವರ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಇಟ್ಬಿಡಿ, ಆವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೋಡಿ, ಈಗ ಮಸಾಲೆ ಎಲ್ಲ ಹಚ್ಚಿ ಆಗಿದೆ. ಇದನ್ನು ಹಾಗೆ ಒಂದು 3 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ಸಾರು ಕುದೀತಾ ಇದೆ. ಈಗ ತೊಳೆದಿಟ್ಟಿರೋಂಥ ಮೀನನ್ನು ಸಾರಿಗೆ ಹಾಕಿಬಿಡೋಣ. ಹಾಕಿ ಅದು ಒಂದು 7 ನಿಮಿಷ ಬೇಯಬೇಕು. ಮೀನು ಒಂದು 7ರಿಂದ 8 ನಿಮಿಷ ಬೆಂದರೆ ಸಾಕು. ತುಂಬ ಬೆಂದರೆ ಮೀನೆಲ್ಲ ಹೊಡೆದೋಗ್ಬಿಡುತ್ತೆ. ಒಂದು 7 ಮಿನಿಟ್ಸ್ ಬೆಂದರೆ ಸಾಕು. ನೋಡಿ, ಎಲ್ಲ ಮೀನನ್ನು ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ಅದರೊಳಗೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಮುಚ್ಚಿಟ್ಬಿಡಿ ಒಂದು 7 ನಿಮಿಷ. ಮೀಡಿಯಮ್ ಫ್ಲೇಮಲ್ಲಿಡಿ, ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ನೋಡಿ, ಈಗ ಆಗಿದೆ, ಸಾರಾಗಿದೆ, ಮೀನು ಸಾರಾಗಿದೆ. ಹಾಗೆ ಈಗ ಮೀನು ಫ್ರೈ ಮಾಡೋಣ. ಒಂದು ತವ ಇಟ್ಟು ತವ ಮೇಲೆ ಎಣ್ಣೆ ಹಾಕಿ ಮೀನೆಲ್ಲ ಹಾಕಿ ಒಂದು ತಟ್ಟೆ ಮುಚ್ಚಿಟ್ಬಿಡ್ಬೇಕು ಒಂದು 2 ನಿಮಿಷ. ಇಲ್ಲಾಂದರೆ ಎಲ್ಲ ಮುಖದ ಮೇಲೆ ಸಿಡಿದ್ಬಿಡುತ್ತೆ ಎಣ್ಣೆ ಎಲ್ಲ. ನೋಡಿ, ಈಗ ಒಂದು ಸೈಡ್ ಬೆಂದಿದೆ. ಈಗ ಅದನ್ನು ಟರ್ನ್ ಓವರ್ ಮಾಡೋಣ. ಫಿಶನ್ನು ಸ್ಲೋ ಆಗಿ ಟರ್ನ್ ಓವರ್ ಮಾಡಬೇಕು. ಒಂಚೂರು ಗಾರ್ನಿಷಿಂಗಿಗೆ ಕರಿ ಲೀವ್ಸ್ ಹಾಕಿದ್ರೆ ಅದು ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಹೊಸದಾಗಿ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂದರೆ ಮೀನು ಓಪನ್ ಆಗಿಬಿಡತ್ತೆ. ಈಸಿಯಾಗಿ ಮಾಡ್ಬೋದು ಫಿಶ್ ಕರಿ. ನೋಡಿ, ಈಗ ಫಿಶ್ ಕರಿ ಈಗ ರೆಡಿಯಾಗಿದೆ. ಜೊತೆಗೆ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ಬನ್ನಿ, ಫಿಶ್ ಕರಿ, ಫಿಶ್ ಫ್ರೈ ಈಗ ರೆಡಿಯಾಗಿದೆ. ಬನ್ನಿ ಸವಿಯೋಣ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.